ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಇಬ್ಬರು ಬೇಜಾರು ಮಾಡ್ಕೊಳ್ಬೇಡಿ. ಇನ್ನು ಮುಂದೆ ಅವ್ರು ಬದಲಾಗಿಲ್ಲ ಅಂತಂದರೆ ನಾನು ಬೇರೆ ನಿರ್ಧಾರನೇ ತಗೊಳ್ಬೇಕಾಗುತ್ತೆ. ಸಿಂಚನಾ, ನೋಡಮ್ಮ, ಇಂಥ ಟೈಮ್ನಲ್ಲಿ ಏನೇನೋ ಆಲೋಚನೆಗಳು ಬರ್ತವೆ. ಆದರೆ ಯಾವಾಗಲೂ ಆ ಥರದಿಂದ ನಿರ್ಧಾರ ತಗೋಬಾರ್ದು, ಸಮಾಧಾನದಿಂದ ಇರಬೇಕು. ನೀನೇ ಹೇಳಿದೆ ಹರೀಶ ಕೆಟ್ಟವನಲ್ಲ ಅಂತ. ಏನೋ ಸ್ವಲ್ಪ ಸೋಮಾರಿ. ಒಂದು ದೇವರ ಮೂರ್ತಿ ಆಗಬೇಕಂದ್ರೆ 2 ಉಳಿ ಪೆಟ್ಟು ಬಿದ್ದ ತಕ್ಷಣ ಆಗಲ್ಲಮ್ಮ. ಪೆಟ್ಟ ಮೇಲೆ ಪೆಟ್ಟು ಕೊಡಬೇಕು. ಹಾಗೆ ನಮ್ಮ ಹರಿನೋ ಇವತ್ತಲ್ಲ ನಾಳೆ ಬದಲಾಗ್ತಾನಮ್ಮ. ಭರವಸೆ ಕಳ್ಕೋಬಾರ್ದು. ಆ ಧೈರ್ಯದಿಂದ ಇರಬೇಕಮ್ಮ. ಆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ನಾನು ಆ ಭರವಸೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಮಾವ. ನನ್ನ ಮಗುನ ಎತ್ತಿ ಆಡಿಸ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದು, ನೀವು ಅಷ್ಟೇ ಮೊಮ್ಮಗು ಜೊತೆ ಆಟ ಆಡಬೇಕು ಅಂತ ಕನಸು ಕಟ್ಟಿದ್ರಿ ಅಲ್ವಾ ಮಾವ? ಅದೆಲ್ಲ ಕನಸ್ಗೂ ಕೊಳ್ಳಿಟ್ಮೇಲೆ ಇನ್ಯಾವ ಥರ ನಂಬಿಕೆ ಇಡ್ಲಿ ಹೇಳಿ? ಇದರಲ್ಲಿ ನಂದು ತಪ್ಪಿದೆ ಮಾವ. ನಿಮ್ಮಂಥವ್ರನ್ನ ನಾನು ತುಂಬ ನೋಯಿಸ್ಬಿಟ್ಟೆ. ನಿಮ್ಮ ಜೊತೆ ಇರಬೇಕಾಗಿತ್ತು, ನಾವು ದೂರ ಬಂದು ತಪ್ಪು ಮಾಡಿಬಿಟ್ವಿ. ಎಲ್ಲ ಕೋಪಕ್ಕೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ. ಕ್ಷಮಿಸಿ. ಸಿಂಚನ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ಬದುಕನ್ನು ಕಟ್ಕೊಳ್ಳೋ ಹಕ್ಕಿದೆ. ಅಂತ ಬದುಕು ಕಟ್ಕೋಬೇಕು ಅಂತ ಆಚೆ ಬಂದೆ ಅಷ್ಟೇ. ಅದ್ರಲ್ಲಿ ನಿಂದೇನು ತಪ್ಪಿದೆ? ಆಗಿದ್ದೆಲ್ಲ ಆಗೋಯ್ತಮ್ಮ. ಹೆಣ್ಣಿನ ಜೀವನದಲ್ಲಿ ಇವೆಲ್ಲ ಸಹಜ. ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡು. ಊಟ ತಿಂಡಿ ಚೆನ್ನಾಗಿ ಮಾಡು. ನನ್ನಂತ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಜಾನ್ವಿಯವರೇ, ನೀವು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು ಹೇಳಿ? ನಾನು ಆರೋಗ್ಯವಾಗಿದ್ದು ಏನಾಗಬೇಕಾಗಿದೆ? ನೋಡಿ, ನಿಮ್ಮ ಅತ್ತಿಗೆಗೆ ಹೀಗೆ ಆಗಬಾರ್ದಾಗಿತ್ತು ನಿಜ. ಅವ್ರ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಈಗ ಆಗೋಗಿದೆ ಅಲ್ವಾ? ಮನುಷ್ಯ ಏನೇನು ಬೇಕಾದರೂ ಎದುರಿಸ್ಬೋದಿಲ್ಲ ಅಂತಾರೆ. ಆದರೆ ವಿಧಿ ಮುಂದೆ ತಲೆ ಬಾಗಲೇಬೇಕು. ಈ ವಿಷಯನ ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊತೀವಿ ಅಷ್ಟು ಬೇಗ ನಮ್ಮ ಜೀವನ ಹಸನ ಆಗುತ್ತೆ. ನಂಗೆ ಅದಕ್ಕೆ ನೋಡಬೇಕು ಅನ್ನಿಸ್ತಿದೆ. ಬನ್ನಿ ಹೋಗೋಣ. ಬೇಡ ಜಾನ್ವಿಯವರೇ. ಯಾಕೆ ಬೇಡ? ನಾನು ನಮ್ಮ ಮನೆಯವ್ರನ್ನ ಮೀಟ್ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ನಮ್ಮ ಮನೆಯವ್ರನ್ನ ನನ್ನ ದೂರ ಇಟ್ಟು ಕಂಟ್ರೋಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮೊದಲಿನ ಜಾನು ಆಗಿದ್ದಿದ್ರೆ ಅದಕ್ಕೆಲ್ಲ ಒಪ್ಕೋತಿದ್ದೆ. ಆದರೆ ಇನ್ನು ಮುಂದಕ್ಕೆ ಹಾಗಾಗಲ್ಲ. ಬರೋದೇ ಬೇಡ, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಜಾನ್ವಿಯವರೇ, ನಿಮಗೆ ನನ್ನ ಮೇಲೆ ಅಭಿಮಾನ ಇಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಅನುಮಾನನಾದರೂ ಪಡಬೇಡಿ. ಒಂದ್ಸಲಿ ಅನುಮಾನ ನಮ್ಮ ಮನಸ್ಸಿಗೆ ಹೋದ ಮೇಲೆ ಅದು ಮತ್ತೆ ಹೊರಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಈಗ ನೀವು ಅನುಮಾನ ಪಡ್ತಿರೋ ಹಾಗೆ ನಾನು ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕಾಗಲಿ ಅಥವಾ ಬೇರೆ ಯಾವುದೋ ಕಾರಣದಿಂದ ಹೀಗೆ ಮಾಡ್ತಾ ಇಲ್ಲ. ಬೇಕಾದ್ರೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ನಾನು ಇಲ್ಲಿಗೆ ಬರೋವಾಗ ಸಿದ್ದು ಅವ್ರಿಗೆ ಫೋನ್ ಮಾಡಿದೆ. ನಿಮ್ಮ ಅತ್ತಿಗೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅವ್ರು ಹೇಳಿದ್ರು. ಡಾಕ್ಟರ್ ಅವ್ರಿಗೆ ಕಂಪ್ಲೀಟ್ ರೆಸ್ಟ್ ಹೇಳಿದ್ದಾರೆ ಅಂತ ಹೇಳಿದರು. ಹಾಗಿದ್ಮೇಲೆ ನಾವು ಸಾಂತ್ವನದ ಹೆಸರಿನಲ್ಲಿ ಅವ್ರಿಗೆ ಇನ್ನೂ ಅಸಮಾಧಾನ ಮಾಡೋದು ಸರಿಯಲ್ಲ ಅಲ್ವಾ? ಹಾಗಂತ ಹೋಗದೆ ಇರೋದಕ್ಕಾಗುತ್ತಾ ಹೇಳಿ? ಮಗು ಕಳ್ಕೊಂಡ್ರೆ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೇಳ್ತಿರೋದು ಹೋಗಿ ಬರೋಣ ಅಂತ. ಮಗು ಕಳ್ಕೊಂಡಿರೋದು ನೀವೊಬ್ಬರೇ ಅಲ್ಲ ಜಾನ್ವಿಯವರೇ, ನಾನು ಕೂಡ. ನಮ್ಮ ಮಗು ನಮ್ಮಿಂದ ದೂರ ಆಗಿ ಎಷ್ಟೋ ಸಮಯ ಆಯಿತು. ಆದರೂ ಅದರ ನೋವು ನಮ್ಮಲ್ಲಿ ಇನ್ನೂ ಹಸಿಯಾಗೇ ಇದೆ ಅಲ್ವಾ? ಇಷ್ಟೊತ್ತಿಗೆ ನನ್ನ ಮುಂದೆ ನಗ್ನಗ್ತಾ ಆಟ ಆಡಬೇಕಾಗಿದ್ದ ಮಗು ಕಾಲಗರ್ಭದಲ್ಲಿ ಎಲ್ಲೂ ಕಳೆದು ಹೋಗಿದೆ ಜಾನ್ವಿಯವರೇ. ಡಾಕ್ಟರ್ ಹೀಗೆ ಅಡ್ವೈಸ್ ಮಾಡಿದ್ದಾರೆ ಅಂತಂದರೆ ಅದರ ಹಿಂದೆ ಒಂದು ಪ್ರಬಲವಾದ ಕಾರಣ ಇರುತ್ತೆ. ನಿಮ್ಮ
ಮನಸ್ಸಿಗೆ ನೋವು ಏನು ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಈಗ ನಾವು ಹೋದರೆ ಮತ್ತೆ ಮಗುವಿನ ವಿಷಯವಾಗಿ ಅವ್ರ ಜ್ಞಾಪಕ ಬರುತ್ತೆ ಜಾನ್ವಿ ಅವರೇ. ಅದು ಸರಿಯಲ್ಲ ಅಲ್ವಾ? ನೋಡಿ, ಈಗ ನಾನು ಈ ವಿಷಯ ಎಲ್ಲ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ. ನಮ್ಮಿಬ್ಬರ ಮನಸ್ಸು ಕೂಗ್ ಹೋಗಿದೆ. ಹಾಗೆ ಸ್ವಲ್ಪ ಹೊರಗೆ ಹೋಗಿ ಬರೋಣ ಬನ್ನಿ, ಹೆಲ್ಪ್ ಆಗುತ್ತೆ. ನನಗೆ ಎಲ್ಲಿಗೂ ಬರೋಕ್ಕೆ ಮೂಡಿಲ್ಲ, ನೀವು ಹೋಗಿ ಬನ್ನಿ. ನಾನೊಬ್ಬನೇ ಎಲ್ಲೂ ಹೋಗಲ್ಲ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಎಲ್ಲಿ ಇಬ್ಬರು ಹೀಗೆ ಬೇಜಾರು ಮಾಡಿಕೊಂಡೇ ಇರೋಣ. ಜಾಗ ಬದಲಾದರೆ ಮನಸ್ಸು ಬದಲಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಜಾಗ ಬದಲಾಗ್ಬೋದು, ಅದ್ರ ಜೊತೆಗಿರೋ ವ್ಯಕ್ತಿ ಬದಲಾಗಲ್ವಲ್ಲ. ನಾನು ಬದಲಾಗಿದ್ದೀನಿ ಜಾನ್ವಿ ಅವರೇ, ಪ್ರಾಮಾಣಿಕವಾಗಲೂ ಬದಲಾಗಿದ್ದೀನಿ. ಆದರೆ ಬದಲಾವಣೆ ನಿಮಗೆ ಕಾಣೋದಿಲ್ಲ. ನೋಡಿ, ನನಗೆ ಮತ್ತೆ ಇದೇ ವಿಷಯ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್, ನಾನು ಹೇಳೋದನ್ನು ಕೇಳಿ. ನೀವು ರೆಡಿ ಆಗಿಬಿಟ್ಟು ಬನ್ನಿ, ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರೋಣ ಪ್ಲೀಸ್. ಬನ್ನಿ ಜಾನ್ವಿ. ಜಾನ್ವಿ ಅವರೇ, ನನಗೆ ಗೊತ್ತು, ಜಗತ್ತಿನಲ್ಲಿ ಏನೇ ಆಗಿದ್ರೂ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇರೋದು ಒಂದೇ ಒಂದಕ್ಕೆ, ಚಾಟ್ಸ್ಗೆ. ನಿಮ್ಮ ಮೂಡ್ ಸ್ವಲ್ಪ ಲೈಟನ್ನಾಗಲಿ ಅಂತ ಇಲ್ಲಿ ಕರ್ಕೊಂಡು ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಇನ್ನೂ ತುಂಬ ಬೇಜಾರಿದೆ ಅಂತ. ಆದರೆ ಏನು ಮಾಡಲಿ, ನನಗೆ ನಿಮ್ಮ ಮೇಲೆ ಇರೋದು ಪ್ರೀತಿಯ ಅತಿಯಾಗಿರ್ಬೋದು, ಆದರೆ ಪ್ರೀತಿನೇ ತಾನೆ. ಅದೇ ಅದಕ್ಕೆ ನಾನು ಯಾವಾಗಲೂ ನೀವು ನನ್ನ ಸಂತೋಷವಾಗಿರ್ಬೇಕು ಅಂತ ಬಯಸೋದು. ನಿಮ್ಗೆ ಜ್ಞಾಪಕ ಇದೆಯಾ, ಮೊದಲನೇ ಸರ್ತಿ ನಾವು ಔಟಿಂಗ್ ಹೋದಾಗ ನಾನು ನಿಮಗೆ ಪಾವ್ ಭಾಜಿ ಕೊಡಿಸಿದ್ದೆ. ಅದನ್ನು ಎಷ್ಟು ಖುಷಿಯಾಗಿ ಸಂತೋಷವಾಗಿ ತಿಂದಿದ್ರಿ ಅಂದರೆ ನನಗಿನ್ನೂ ಕಣ್ಣಿಗೆ ಕಟ್ಟದಾಗಿದೆ ನೋಡಿ. ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ? ನನ್ನ ಜೀವನದಲ್ಲಿ ಆಗಿರೋ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಅದು. ನಾನು ಆಸೆ ಪಟ್ಟೆ ಅಂತ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿ ನಂಗಿಷ್ಟ ಅಂತ ಪಾವ್ ಭಾಜಿ ಕೊಡಿಸಿದ್ರಿ. ದುಡ್ಡು ತರೋದು ಮರ್ತು ಹೋದ್ರಿ ಅಂತ ವಾಚೇ ಕೊಟ್ಟೋರು ನೀವು. ಇವಾಗೇನು ಆ ಸೀನ್ನ ಮತ್ತೆ ರೀಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ? ರೀಕ್ರಿಯೇಟ್ ಮಾಡಬೇಕು ಅಂತ ನನಗೆ ಮನಸ್ಸಿದ್ರು ಅದನ್ನು ಎಂಜಾಯ್ ಮಾಡೋ ಖುಷಿ ನಿಮಗಿಲ್ಲ. ಡೋಂಟ್ ವರಿ, ಇನ್ನು ಮುಂದೆ ನೀವು ನನ್ನ ಜೊತೆ ಇರೋವರೆಗೂ ಪ್ರತಿ ಕ್ಷಣನೂ ಅಷ್ಟು ಮೆಮೊರೇಬಲ್ ಆಗೇ ಇರುತ್ತೆ. ದ್ಯಾಟ್ ಮಚ್ ಐ ಕ್ಯಾನ್ ಪ್ರಾಮಿಸ್. ಎನಿವೇ, ಈಗೇನು ಆರ್ಡರ್ ಮಾಡಲಿ? ಆಯ್ತು, ಮಸಾಲೆ ಪುರಿ ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್. ಬನ್ನಿ. ಒಂದು ಲೈಮ್ ಜ್ಯೂಸ್ ಮಾಡಿಬಿಡಿ, ಬರ್ತೀನಿ.